ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮಿಬ್ಬರ ಸಂಬಂಧದಲ್ಲಿ ಮೂರನೇ ವ್ಯಕ್ತಿಯ ಪ್ರವೇಶ ಏನಾದರೂ ಆಗಿದ್ರೆ, ಆ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಏನಾದರೂ ಕ್ರಿಯೇಟ್ ಆಗಿದ್ರೆ ನಿಮ್ಮಿಬ್ಬರ ಸಂಬಂಧದಲ್ಲಿ, ಆ ವ್ಯಕ್ತಿ ಥರ್ಡ್ ಪಾರ್ಟಿ ಏನಿದ್ದಾರೆ ನಿಮ್ಮಿಂದ ದೂರ ಆಗ್ತಾರಾ ಅಥವಾ ಇಲ್ವಾ, ಅವರಿಬ್ಬರ ಸನ್ನಿವೇಶ ಹೇಗಿದೆ ಅಂದರೆ ಸಂದರ್ಭಗಳು ಹೇಗಿದೆ, ಪ್ರೆಸೆಂಟ್ ಸಿಚುವೇಶನ್ಸ್ ನಿಮ್ಮ ನಡುವೆ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ಥರ್ಡ್ ಪಾರ್ಟಿ ಏನಾದರೂ ಎಂಟ್ರಿ ಆಗಿದ್ರೆ ಆ ಥರ್ಡ್ ಪಾರ್ಟಿ ನಿಮ್ಮಿಬ್ಬರ ಸಂಬಂಧದಿಂದ ದೂರ ಹೋಗ್ತಾರಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಸ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಸ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಯಾರ ಹೆಸರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನೋಡ್ತಾ ಇದ್ರಿ, ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಥರ್ಡ್ ಪಾರ್ಟಿ ನೇಮ್ ಗೊತ್ತಿದ್ರೆ ಥರ್ಡ್ ಪಾರ್ಟಿ ನೇಮ್ ಹೇಳ್ಕೊಳ್ಬಹುದು, ಅಥವಾ ನಿಮ್ಮ ಪರ್ಸನ್ ನೇಮ್ ಹೇಳ್ಕೊಳ್ಬಹುದು, ಅಥವಾ ಥರ್ಡ್ ಪಾರ್ಟಿ ನೇಮ್ ಗೊತ್ತೇ ಇಲ್ಲ ಅನ್ನೋದಾದರೆ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಡುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಸ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಸ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತೆ, ಆ ವ್ಯಕ್ತಿಯ ಹೆಸರನ್ನ ಹೇಳಿದ ಕೂಡಲೇ ಆ ಒಂದೇ ಸ್ಟೋನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಹಾಗೆ ಯಾರೆಲ್ಲ ಕ್ರಿಸ್ಟಲ್ನ ಬೈ ಮಾಡಬೇಕು ಅವ್ರಿಗೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮುಖಾಂತರವಾಗಿ ಅಥವಾ ವಾಟ್ಸಪ್ ಮುಖಾಂತರವಾಗಿ ನೀವು ಕ್ರಿಸ್ಟಲ್ಸ್ಗಳನ್ನು ಕೂಡ ಬುಕ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಯಾರೆಲ್ಲ ಮೊದಲನೆಯ ಸ್ಟೋನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ರೀಡಿಂಗ್ ನೋಡೋಣ. ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಏನಾದರೂ ನಿಮ್ಮಿಬ್ಬರ ನಡುವೆ ಆಗಿತ್ತು ಅಂತ ಹೇಳಿದ್ರೆ ಆ ಥರ್ಡ್ ಪಾರ್ಟಿ ದೂರ ಆಗ್ತಾರಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇಲ್ಲಿ 9 ಆಫ್ ಸ್ವಾರ್ಡ್ಸ್, ಈ ವಿಚಾರವಾಗಿ ಬಹಳಷ್ಟು ಮಾನಸಿಕವಾಗಿ ಕುಗ್ಗೋಗಿದ್ದೀರಿ ಅನ್ನೋದು ಇಲ್ಲಿ ನಾನು ನಿಮ್ಮ ಎನರ್ಜಿಯಲ್ಲಿ ನಾನು ನೋಡ್ತಾ ಇದ್ದೀನಿ. ಸೊ ನಾನು ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ಬಹಳಷ್ಟು ಈ ವಿಚಾರವಾಗಿ ತುಂಬಾ ಆಂಗ್ಸೈಟಿ ಫೀಲ್ ಮಾಡ್ಕೊಳ್ತಾ ಇರೋದಾಗಿರ್ಬೋದು, ಅಥವಾ ಪದೇ ಪದೇ ಅದೇ ವಿಚಾರಗಳನ್ನು ನೀವು ನಿಮ್ಮ ಪರ್ಸನ್ಗೆ ಕೇಳಿದಾಗ ಅಲ್ಲಿಂದ ತಪ್ಪಾದಂತಹ ಉತ್ತರಗಳು ಬರುವಂಥದ್ದಾಗಿರ್ಬೋದು, ನಿಮ್ಮ ಮನಸ್ಸಿಗೆ ಸಮಾಧಾನ ಇಲ್ದಿರುವಂತಹ ರೀತಿಯಲ್ಲಿ ಈ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಬಂದಾಗಿಂದ ಆಗಿದೆ ಅಂತ ಹೇಳಿ ತೋರಿಸುತ್ತೆ. ಹಾಗೆ ಇಲ್ಲಿ ಕೆಲವೊಂದು ವಿಚಾರಗಳು ಈಗಲೂ ಕೂಡ ಅವರಿಬ್ಬರು ಓಡಾಡ್ತಾ ಇರುವಂಥದ್ದಾಗಿರ್ಬೋದು, ಅವ್ರ ಹತ್ರ ಮಾತನಾಡ್ತಾ ಇರುವಂಥದ್ದಾಗಿರ್ಬೋದು, ನಿಮಗೆ ಗೊತ್ತಾಗ್ತಾ ಇದೆ. ಬಟ್ ಆದರೆ ಯಾವ ರೀತಿ ಕೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ ಕೇಳಿದಾಗ ಆ ಕಡೆಯಿಂದ ಬರುವಂಥ ಆನ್ಸರ್ ಏನಿದೆಯಲ್ಲ, ಬಹಳಷ್ಟು ಮನಸ್ಸಿಗೆ ನೋವಾಗುವಂತಹ ಆನ್ಸರ್ಸ್ಗಳು ನಿಮಗೆ ಬರ್ತಾ ಇದೆ ಅಂತ ಹೇಳಿ ತೋರಿಸುತ್ತೆ. ಅಗೇನ್ ಇಲ್ಲಿ ಈ ವ್ಯಕ್ತಿಗೆ, ನಿಮ್ಮ ಪರ್ಸನ್ಗೆ ಏನಾಗಿದೆ, ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಆದ್ರೂ ಕೂಡ ನಿಮ್ಮ ಮೇಲೆ ಒಂದಷ್ಟು ಎಮೋಷನ್ಸ್ ಇದೆ, ಕರುಣೆ ಇದೆ, ಹಾಗೆ ಬಹಳಷ್ಟು ನೆನಪುಗಳು ನಿಮ್ಮ ವಿಚಾರವಾಗಿ ಆಗುವಂಥದ್ದಾಗಿರ್ಬೋದು, ಅಥವಾ ನೀವು ನಿಮ್ಮ ಜೊತೆಗೆ ಮಾತನಾಡಿದಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಜೊತೆ ಕಳೆದಂತಹ ಪಾಸ್ಟ್ ಕ್ಷಣಗಳು ಏನಿದೆಯಲ್ಲ, ಈ ವ್ಯಕ್ತಿ ಯಾರೇ ಥರ್ಡ್ ಪಾರ್ಟಿ ಇವ್ರ ಜೊತೆಗೆ ಇದ್ರೂ ಕೂಡ ನಿಮ್ಮ ಮೇಲೂ ಕೂಡ ಇವರಿಗೆ ಬಹಳಷ್ಟು ಒಲವು ಈಗಲೂ ಕೂಡ ಇದೆ ಅಂತ ಹೇಳಿ. ಸೊ ನಿಮ್ಮನ್ನು ಮಾತಾಡಿಸ್ಬೇಕು ಅಥವಾ ನಿಮ್ಮ ಬಗ್ಗೆ ಒಂದು ರೀತಿ ಪಾಸ್ಟಲ್ಲೂ ಕೂಡ ಅವರು ಒಂದು ಕೇರ್ ಟೇಕರ್ ಆಗಿರೋದ್ರಿಂದ, ನೀವು ಎಷ್ಟೇ ದೂರ ಆಗಿದ್ರು ಕೂಡ ಅಥವಾ ಯಾವುದೇ ಥರ್ಡ್ ಪಾರ್ಟಿ ಸಿಚುವೇಶನ್ ಅವರನ್ನ ಹಿಡಿದಿಟ್ಕೊಂಡಿದ್ರು ಕೂಡ ನಿಮ್ಮ ಬಗ್ಗೆ ಒಂದಷ್ಟು ಕಾಳಜಿ ಇದೆ ಈ ವ್ಯಕ್ತಿಗೆ. ಯಾರು ಏನೇ ಕಂಟ್ರೋಲ್ನಲ್ಲಿ ತಗೊಳ್ಳೋಕೆ ಹೋದ್ರೂ ಕೂಡ ನಿಮ್ಮ ಜೊತೆಗೆ ಇರುವಂತಹ ಏನಿದೆ, ನಿಮ್ಮ ಬಾಂಡಿಂಗ್ ಏನಿದೆಯಲ್ಲ, ಅದನ್ನು ಈ ವ್ಯಕ್ತಿ ಬಿಟ್ಕೊಡೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಪರ್ಸನ್ನ ನೀವೇನು ಮಾಡಬೇಕಾಗತ್ತೆ, ಯಾವುದೋ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಆಗಿದ್ದ ಕೂಡಲೇ ನೀವೇನು ಮಾಡಿಬಿಡ್ತೀರಿ, ತುಂಬಾ ಎಳ್ದಾಟಕ್ಕೆ ಹೋಗ್ಬಿಡ್ತೀರಿ, ಅಥವಾ ನಿಮ್ಮ ವ್ಯಕ್ತಿಯನ್ನು ಪಡ್ಕೊಳ್ಬೇಕು ಅನ್ನುವಂತಹ ಒಂದಷ್ಟು ಭರದಲ್ಲಿ ನಿಮ್ಮ ಸಂಬಂಧಗಳನ್ನು ಬಹಳಷ್ಟು ಹಗ್ಗ ಜಗ್ಗಾಟಕ್ಕೆ ತಂದ್ಕೊಂಡ್ಬಿಡ್ತೀರಿ. ಸೊ ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ಈ ಪರ್ಸನ್ ನಿಮ್ಗೆ ಏನು ಸ್ಥಾನ ಕೊಟ್ಟಿದ್ದಾರೆ ಆ ಸ್ಥಾನನ ಮೊದಲಿನಿಂದ ನೀವು ಹೇಗೆ ಕಾಪಾಡ್ಕೊಂಡು ಬಂದಿದ್ದೀರಿ ಆ ರೀತಿ ಇರಬೇಕಾಗತ್ತೆ. ಬಟ್ ನಿಮ್ಮ ಪರ್ಸನ್ನ ನೀವು ಕೂಡ ಒಂದಷ್ಟು ಎಮೋಷ್ನಲಿ ಈ ವ್ಯಕ್ತಿಯನ್ನು ನೀವು ನಿಮ್ಮ ಕಡೆಗೆ ಸೆಳಿಬೇಕಾಗತ್ತೆ ಅನ್ನುವಂತಹ ಸೂಚನೆಗಳು ಇಲ್ಲಿ ಕೊಡ್ತಾ ಇದೆ. ಒಂದಷ್ಟು ನೀವು ಅವ್ರನ್ನ ಒಳ್ಳೊಳ್ಳೆ ಮಾತನಾಡುವಂಥದ್ದಾಗಿರಬಹುದು, ಪ್ರೀತಿಯಿಂದ ಈ ವ್ಯಕ್ತಿಯನ್ನು ನಿಮ್ಮ ಹತ್ರಕ್ಕೆ ಅಟ್ರ್ಯಾಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ತೋರಿಸ್ತಾ ಇದೆ. ಹಾಗೇನು ಇಲ್ಲಿ ಬರ್ನಿಂಗ್ ಟವರ್ ಬಂದಿರೋದ್ರಿಂದ ಈ ವ್ಯಕ್ತಿ ಥರ್ಡ್ ಪಾರ್ಟಿಯಿಂದ ಸಡನ್ನಾಗಿ ಬದಲಾಗ್ತಾರೆ, ಸಡನ್ನಾಗಿ ಈ ವ್ಯಕ್ತಿ ಚೇಂಜ್ ಆಗ್ತಾರೆ.
ಬಟ್ ಆದರೆ ನೀವೇನು ಮಾಡಬೇಕಾಗತ್ತೆ, ತಾಳ್ಮೆಯಿಂದ ವೇಟ್ ಮಾಡಬೇಕಾಗತ್ತೆ. ಹಾಗೆ ಈ ವ್ಯಕ್ತಿಯನ್ನು ನೀವು ಅವರಿಬ್ಬರ ವಿಚಾರಗಳನ್ನು ಕೇಳೋದಕ್ಕಿಂತ ನೀವು ನಿಮ್ಮ ಪರ್ಸನ್ಗೆ ಊಟದ ವಿಚಾರ ಆಗಿರ್ಬೋದು, ಅಥವಾ ಅವರ ಪರ್ಸ್ನಲ್, ಅವ್ರ ಹೆಲ್ತ್ ಇಶ್ಯೂ, ಅವ್ರ ವಿಚಾರವಾಗಿ, ಅಥವಾ ನಿಮ್ಮಿಬ್ಬರು ಬಾಂಡಿಂಗ್ ವಿಚಾರವಾಗಿ ಮಾತನಾಡ್ಬೋದು. ಈ ರೀತಿ ಮಾಡ್ಕೊಂಡು ಹೋಗಬೇಕಾಗತ್ತೆ. ನೀವು ಇಲ್ಲಿ ಥರ್ಡ್ ಪಾರ್ಟಿ ವಿಚಾರವಾಗಿ ಮಾತಾಡ್ಕೊಂಡೋದಾಗ ಏನಾಗುತ್ತೆ, ನೀವೇ ಮೂರನೇವ್ರಿಗೆ ಆಸ್ಪದ ಮಾಡಿಕೊಟ್ಟಂಗಾಗತ್ತೆ. ಅಥವಾ ನಿಮ್ಮ ಸ್ಥಾನಕ್ಕೆ ಬೇರೆಯವರ ಯಾರನ್ನೋ ನಿಮ್ಮ ಬಾಯಲ್ಲೇ ಕರ್ಕೊಂಡು ಹೋಗಿ ಕೂರಿಸಿರುವ ಥರ ಫೀಲ್ ಆಗುವಂಥದ್ದು, ಅಥವಾ ಈ ವ್ಯಕ್ತಿಗೆ ಕಿರಿಕಿರಿ ಆಗುವಂಥದ್ದು. ಈ ವ್ಯಕ್ತಿ ಏನು ಮಾಡಿಬಿಡ್ತಾರೆ, ನಿಮ್ಮ ಜೊತೆ ಮಾತನಾಡ್ತಾ ಇರುವಾಗ ಯಾವಾಗಲೂ ಕೂಡ ಇದೇ ಮ್ಯಾಟ್ರ್ ಬಂದಾಗ ಏನು ಮಾಡಿಬಿಡ್ತಾರೆ, ಸ್ವಲ್ಪ ಸಡನ್ನಾಗಿ ಚೇಂಜ್ ಆಗುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣಿಸ್ಬಹುದು. ಸೊ ಇಲ್ಲಿ 5 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಪರ್ಸನ್ ವಿಚಾರವಾಗಿ ಯಾವುದೋ ಒಂದಷ್ಟು ಈ ವ್ಯಕ್ತಿಯಿಂದ ಲಾಭಗಳಾಗುವಂಥದ್ದಿದೆ. ಈ ವಿಚಾರವಾಗಿ ಯಾರ್ದೋ ಒಂದಷ್ಟು ಕಣ್ಣುಗಳು ಜಾಸ್ತಿ ಇದೆ. ಸೊ ಹಾಗಾಗಿ ಇಲ್ಲಿ ಫಿನಾನ್ಷಿಯಲಿ ಆಗಿರಬಹುದು, ಅಥವಾ ಬಿಸ್ನೆಸ್ಸಲ್ಲಾಗಿರಬಹುದು, ಅಥವಾ ಇವರಿಂದ ಏನಾದರೂ ಒಂದು ಹೆಲ್ಪೋ ಅಥವಾ ಇವರಿಂದ ಏನೋ ಒಂದು ವಿಚಾರಕ್ಕೆ ಅಟ್ರಾಕ್ಟ್ ಮಾಡುವಂತಹ ರೀತಿಯಲ್ಲಿ ಆ ಪರ್ಸನ್ಸ್ಗಳು ಇರೋದ್ರಿಂದ ಇವ್ರು ಏನಾಗ್ತದೆ, ಆ ವಿಚಾರದಿಂದ ಇಲ್ಲಿ ನಿಮ್ಮಿಬ್ಬರ ನಡುವೆ ಭಾಳಷ್ಟು ಕಿರಿಕಿರಿಗಳು ಬರುವಂಥದ್ದಾಗಿದೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಸೊ ನಿಮ್ಮ ಪರ್ಸನ್ಗೆ ಇಲ್ಲಿ 5 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಪರ್ಸನ್ಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಬಟ್ ಆದರೂ ಗೊತ್ತಿದ್ರೂ ಕೂಡ, ನಾನು ಮಾಡ್ತಿರೋ ತಪ್ಪು ಅಂತ ಗೊತ್ತಿದ್ರೂ ಕೂಡ ಈ ವ್ಯಕ್ತಿಗೆ ಆ ತಾತ್ಕಾಲಿಕ ಖುಷಿ ಏನಿದೆಯಲ್ಲ, ಇವ್ರಿಗೆ ಒಂದಷ್ಟು ಹಿಪ್ನೋಟೈಸ್ ಮಾಡುವಂತಹ ರೀತಿಯಲ್ಲಿ ಇದೆ ಅಂತಲೇ ಹೇಳಬಹುದು. ಸೊ ತಾತ್ಕಾಲಿಕ ಖುಷಿಗೆ ಇವ್ರು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇವರ ಲಾಂಗ್ ಟರ್ಮ್ ಲೈಫ್ನ ಸ್ವಲ್ಪ ಫ್ಲಿಕ್ಚುಯೇಟ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕಾಣಿಸುತ್ತೆ. ಸೊ ಇಲ್ಲಿ ನಿಮ್ಮ ಪರ್ಸನ್ನಿಂದ ಹಣನೂ ಹೋಗುವಂತಹ ಸಾಧ್ಯತೆ ಇದೆ, ಅಥವಾ ಇವ್ರಿಗೆ ಬಂದಿರುವ ಈ ಪರ್ಸನ್ ಥರ್ಡ್ ಪಾರ್ಟಿ ಎಂಟ್ರಿ ಆಗಿರೋದ್ರಿಂದ ಒಂದಷ್ಟು ಬಂದಿರುವಂತಹ ಅವಕಾಶಗಳು ಹೋಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ಅಂತ ಹೇಳಿ ತೋರಿಸುತ್ತೆ. ಸೊ ಇದು ನಿಮ್ಮ ಪರ್ಸನ್ನೇ ಸಡನ್ನಾಗಿ ಚೇಂಜ್ ಆಗುವಂತಹ ಸಾಧ್ಯತೆ ಇದೆ. ಯಾವಾಗ ಇವರು ಚೇಂಜ್ ಆಗ್ತಾರೆ ಅಂದರೆ, ಥರ್ಡ್ ಪಾರ್ಟಿ ವಿಚಾರದಲ್ಲಿ ಯಾವಾಗ ಇವರು ಲಾಸ್ ಆ್ಯಂಡ್ ಪೇನ್ನ ಅನುಭವಿಸೋದಕ್ಕೆ ಶುರು ಮಾಡ್ತಾ ಇರ್ತಾರೆ, ಅಥವಾ ಇವರು ಯಾವಾಗ ಆ ವ್ಯಕ್ತಿಯ ವಿಚಾರವಾಗಿ ಬಹಳಷ್ಟು ಅವರ ವ್ಯಕ್ತಿಯ ನಿಜ ಬಣ್ಣಗಳನ್ನು ತಿಳ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ, ಆಗ ಈ ವ್ಯಕ್ತಿ ಸಡನ್ನಾಗಿ ಚೇಂಜ್ ಆಗುವಂತಹ ಸಾಧ್ಯತೆ ಇದೆ. ಯಾವುದೋ ಒಂದು ಮೂಮೆಂಟ್ ಅನ್ನೋದು ಬರುತ್ತೆ, ಯಾವುದೋ ಒಂದು ದಿನ ಅನ್ನೋದು ಬರುತ್ತೆ, ಸಡನ್ನಾಗಿ ಈ ವ್ಯಕ್ತಿ ಬದಲಾಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಅಂತ ಹೇಳಿ ತೋರಿಸುತ್ತೆ. ಓಕೆ, ಸೊ ಇದು ಮೊದಲನೆಯ ಕಾರ್ಡ್ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ. ಗೊತ್ತಿಲ್ಲ, ಪವರ್ ಕಟ್ ಆಯಿತು. ಯಾರು ಏನು ಅಂದ್ಕೊಂಡಿದ್ರೋ ಏನೋ, ನೀವು ಇಲ್ಲಿ ರೀಡಿಂಗ್ಸ್ ಯಾರು ನೋಡ್ಕೊಂಡಿದ್ರೋ ಫಸ್ಟ್ ಕಾರ್ಡ್, ನಿಮ್ಮ ಪರ್ಸನ್ ಖಂಡಿತವಾಗ್ಲೂ ಚೇಂಜ್ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಸೊ ಯೂನಿವರ್ಸ್ ಕೂಡ ನಿಮಗೆ ಆ ಥರದ್ದು ಒಂದು ಮೆಸೇಜ್ ಕೊಟ್ಟಿದೆ ಅಂತಲೇ ತಿಳ್ಕೊಳ್ಳಿ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಥರ್ಡ್ ಪಾರ್ಟಿ ಸಿಚುವೇಶನ್ಸಲ್ಲಿ ಏನಾದರೂ ನೀವು ನಿಮ್ಮ ಪರ್ಸನ್ ಏನಾದರೂ ತುಂಬಾ ಕಷ್ಟಗಳು ಎದುರು ನೋಡ್ತಾ ಇದ್ದರೆ ಏನಾಗುತ್ತೆ, ಥರ್ಡ್ ಪಾರ್ಟಿ ನಿಮ್ಮಿಂದ ದೂರ ಹೋಗ್ತಾರಾ ಅಥವಾ ಇರ್ತಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಾನು ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ನಿಮಗೆ. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಇಲ್ಲಿ ಥರ್ಡ್ ಪಾರ್ಟಿ ವಿಚಾರವಾಗಿ ಹೊಸ ವ್ಯಕ್ತಿ ಇವ್ರಿಗೆ ಎಂಟ್ರಿ ಆಗಿರೋದು, ಅಥವಾ ಹೊಸ ರೀತಿಯಲ್ಲಿ ಮಾತನಾಡಿ. ಏಕೆಂದರೆ ಏಸ್ ಆಫ್ ಕಪ್ಸ್ ಬರೀ ಏನಿದೆ, ಮೈನರ್ ಕಾರ್ಡ್ ಬಂದಿದೆ, ಬಟ್ ಮೇಜರ್ ಆಗಿ ಏನು ಬಂದಿದೆ ಅಂದರೆ, ಇದೊಂದು ಈ ವ್ಯಕ್ತಿ ನಿಮ್ಮ ಪರ್ಸನ್ ಲೈಫಲ್ಲಿ ಎಂಟ್ರಿ ಕೊಡಬೇಕಾಗಿತ್ತು, ಅಥವಾ ಅವ್ರ ಕರ್ಮದ ಅನುಸಾರವಾಗಿರ್ಬೋದು, ಅಥವಾ ಪಾಸ್ಟ್ ಲೈಫ್ ಕರ್ಮ ಅಂತ ಏನು ತಂದಿರ್ತಾರಲ್ವ, ಅದನ್ನು ಈ ವ್ಯಕ್ತಿ ಅನುಭವಿಸಲೇಬೇಕಿತ್ತು. ಸೊ ಹಾಗಾಗಿ ಇಂಥ ವ್ಯಕ್ತಿಗಳು ಎದುರಾಗ್ತಾ ಇದ್ದಾರೆ ಅನ್ನುವಂತಹ ಸೂಚನೆ ಇಲ್ಲಿ ಕೊಡ್ತಾ ಇದೆ. ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಯಾವುದೋ ಒಂದು ಬದಲಾವಣೆ, ತುಂಬಾ ಚೆನ್ನಾಗಿದ್ರಪ್ಪ ನನ್ನ ಜೊತೆ, ನನ್ನ ಲೈಫಲ್ಲಿ ಈ ರೀತಿ ಒಂದು ಸಂದರ್ಭ ಬರುತ್ತೆ, ಅಥವಾ ನಮ್ಮ ಪರ್ಸನ್ ಈ ರೀತಿ ಬೇರೆಯವ್ರನ್ನ ನೋಡ್ತಾರೆ ಅನ್ನುವಂತಹದ್ದು ಕೂಡ ಕಲ್ಪನೆಯಲ್ಲೇ ಇರಲಿಲ್ಲ. ಬಟ್ ಈಗ ಯಾಕೆ ಆಗಾಯಿತು ಅಂತ ಹೇಳಿದ್ರೆ, ಸಡನ್ನಾಗಿ ಬದಲಾವಣೆ ಆಗುವಂಥ ಟೈಮ್ ಬಂದಿದೆ. ಅವ್ರ ಲೈಫಲ್ಲಿ ಈ ಥರದೊಂದು ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡುವಂಥ ಟೈಮ್ ಬಂದಿದೆ. ಇಲ್ಲಿ ಏಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಈ ಥರ್ಡ್ ಪಾರ್ಟಿ ಏನು ಮಾಡ್ತಾ ಇದ್ದಾರೆ, ಇವರಿಗೆ ಒಳ್ಳೊಳ್ಳೆ ಮಾತಾಡುವಂಥದ್ದಾಗಿರ್ಬೋದು, ಒಂದು ಮಾತಿನಲ್ಲಿ ಅಟ್ರ್ಯಾಕ್ಟ್ ಮಾಡುವಂಥದ್ದು, ಅವರ ಐಡಿಯಾಸ್ಗಳು ಇವ್ರಿಗೆ ಅಟ್ರ್ಯಾಕ್ಟ್ ಆಗುವಂತಹ ರೀತಿಯಲ್ಲಾಗಿರ್ಬೋದು, ಎಮೋಷ್ನಲಿ ಬೇಗ ಕನೆಕ್ಟ್ ಆಗುವಂಥದ್ದು. ಹಾಗೆ ನಿಮ್ಮ ಪರ್ಸನ್ನನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಒಳ್ಳೆ ಮಾತುಗಳಿಂದ ಆಗಿರ್ಬೋದು, ಅವರ ಏನಿದು ಎಮೋಷ್ನಲಿ ಕನೆಕ್ಟ್ ಆಗುವಂಥದ್ದು, ಅಥವಾ ಅವರ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳುವಂಥದ್ದು, ಅವ್ರ ಪಾಸ್ಟ್ ಲೈಫಿಂದ ವಿಚಾರಗಳು ನಿಮ್ಮ ಪರ್ಸನ್ಗೆ ಹೇಳುವಂಥದ್ದಾಗಿರ್ಬೋದು, ಅಥವಾ ಅವರ ವಿಚಾರಗಳು, ಅವರ ಹಳೆಯ ವಿಚಾರಗಳನ್ನು ಏನು ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಹತ್ರ ಹೇಳ್ಕೊಳ್ಳುವಂಥದ್ದು. ನನ್ನ ಲೈಫಲ್ಲಿ ಈ ರೀತಿ ಆಗಿತ್ತು, ಆ ರೀತಿ ಆಗಿತ್ತು, ಕಣ್ಣೀರು ಹಾಕುವಂಥದ್ದು,
ಅಥವಾ ನನ್ನ ಜೀವನದಲ್ಲಿ ಈ ಥರ ಇದೆ ಆ ಥರ ಇದೆ ಅಂತ ಹೇಳಿ ನಿಮ್ಮ ಪರ್ಸನ್ ಏನು ಮಾಡ್ತಾ ಇದ್ದಾರೆ, ಒಂದಷ್ಟು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಒಂದು ಕಾರ್ಡ್ನ ನನ್ನ ವಿಚಾರಕ್ಕೆ ಡೆವಿಲ್ ಕಾರ್ಡ್ ಇದೆ. ಸೊ ನಾನು ಒಂದು ಕಾರ್ಡ್ನ ಕ್ಲಾರಿಫೈಗೋಸ್ಕರ ತೊಗೊಂಡೆ, ಯಾಕಂದರೆ ಎಲ್ಲನೂ ಏಸ್ ಆಫ್ ಸ್ವಾರ್ಡ್ಸ್, ಏಸ್ ಆಫ್ ಕಪ್ಸ್ ಎಲ್ಲನೂ ಬಂದಿದೆಯಲ್ಲ. ನಿಮ್ಮ ಪರ್ಸನ್ಗೆ ಈಕೆ ಅಥವಾ ಈತನ ಬಗ್ಗೆ ಏನೇ ಹೇಳಿದ್ರೂ ಕೂಡ ಮನಸ್ಸು ಬದಲಾಗೋಲ್ಲ. ಬಿಕಾಸ್ ಇವರು ಒಂದಷ್ಟು ಈ ನಿಮ್ಮ ಪರ್ಸನ್ಗೆ ಏನು ಮಾಡಿದ್ದಾರೆ, ನೀವು ಮತ್ತು ನಿಮ್ಮ ಪರ್ಸನ್ ಒಂದಾಗದೇ ಇರುವಂತಹ ರೀತಿಯಲ್ಲಿ ಹಿಡಿದಿಟ್ಕೊಳ್ಳುವಂಥದ್ದು, ಅಥವಾ ಅವರ ಫಿಸಿಕಲಿ ರಿಲೇಷನ್ಶಿಪ್ ಆಗಿರ್ಬೋದು, ಅಫೇರ್ಸ್ ಆಗಿರಬಹುದು, ಯಾವುದೋ ಒಂದು ದೇವರಿಗೆ ಮೊರೆ ಹೋಗುವಂಥ ಕ್ಷುದ್ರ ದೇವತೆಗಳಿಗೆ ಮೊರೆ ಹೋಗುವಂಥದ್ದು. ದೇವರು ಅನ್ನೋದಕ್ಕಿಂತ ಕ್ಷುದ್ರ ಒಂದು ಪ್ಲೇಸ್ಗಳಿಗೆ ಹೋಗುವಂಥದ್ದು, ಏನೋ ಒಂದು ತಾಂತ್ರಿಕ ವಿದ್ಯೆಗಳನ್ನು ಎಲ್ಲ ಪ್ರಯೋಗ ಮಾಡಿ ಆ ಪರಿಣಾಮಗಳು ನಿಮ್ಮ ಪರ್ಸನ್ನಲ್ಲಿ ಬೀರಿರುವಂಥದ್ದು. ಇಲ್ಲಿ ಫಿನಾನ್ಷಿಯಲಿ ಒಂದಷ್ಟು ನಿಮ್ಮ ಪರ್ಸನ್ಗೆ ಅಟ್ರ್ಯಾಕ್ಟ್ ಮಾಡುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಪರ್ಸನ್ ಅವ್ರಿಗೆ ಫಿನಾನ್ಷಿಯಲಿ ಅಟ್ರ್ಯಾಕ್ಟ್ ಮಾಡುವಂತಹ ರೀತಿಯಲ್ಲಿ ಇರುವಂಥದ್ದು. ಈ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಸಹಾಯ ಮಾಡುವಂತಹ ರೀತಿಯಲ್ಲಿ ತೋರಿಸ್ಕೊಳ್ತಾರೆ. ಇಲ್ಲಿ ನೀವು ಯಾವುದೇ ರೀತಿ ನಿಮ್ಮ ಪರ್ಸನ್ಗೆ ಏನೇ ಹೇಳೋದಕ್ಕೋದ್ರೂ ಕೂಡ ನಿಮ್ಮ ಪರ್ಸನ್ ಕೇಳದೆ ಇರುವಂತಹ ರೀತಿಯಲ್ಲಿ ಆಗೋಗುತ್ತೆ. ಸೊ ನಾನು ಇಲ್ಲಿ ಮೇಜರ್ ಕಾರ್ಡ್ ಡೆವಿಲ್ ಕಾರ್ಡ್, ಮೇಜರ್ ಕಾರ್ಡ್ ವೀಲ್ ಆಫ್ ಫಾರ್ಚೂನ್. ಎಸ್, ಮೇಜರಾಗಿ ಬದಲಾಗ್ತಾ ಇರೋದಕ್ಕೆ ಕಾರಣಗಳು ಏನು ಅಂತ ಹೇಳಿದ್ರೆ, ಕೆಲವೊಂದು ಕರ್ಮ ಹೌದು, ಕರ್ಮದ ಅನುಸಾರವಾಗಿ ಆಗಿದೆ ಹೌದು, ಬಟ್ ಆದರೆ ಈ ಕೆಲವ್ರ ಲೈಫಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಏನಿದೆ ಆ ನಿಮ್ಮ ವ್ಯಕ್ತಿಯನ್ನು ವಶಕ್ಕೆ ತಗೊಳ್ಳೋದಕ್ಕೆ ಅಥವಾ ಏನೋ ಒಂದು ಕೆಟ್ಟ ತಂತ್ರವಿದ್ಯೆಗಳಿಂದನೂ ಕೂಡ ನಿಮ್ಮ ಪರ್ಸನ್ನ ಬಹಳಷ್ಟು ಹಿಪ್ನೋಟೈಸ್ ಮಾಡಿದ್ದಾರೆ ಅನ್ನೋದು ಇಲ್ಲಿ ಬಹಳಷ್ಟು ನೋಡ್ಬೋದು. ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇವ್ರಿಗೆ ಏನಾಗ್ತಿದೆ, ನಿಮ್ಮ ಪರ್ಸನ್ಗೆ ಏನಾಗ್ತಿದೆ ಅಂತ ಹೇಳಿದ್ರೆ, ಇವ್ರ ಜೊತೆಗೆ ಇರೋದೇನೆ ಒಂದಷ್ಟು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್, ಹಾಗೆ ಅವ್ರಿಗೆ ಸಮಾಧಾನ ತರುವಂತಹ ಜಾಗ, ಆ ಸಮಾಧಾನ ಕೊಡುವಂತಹ ವ್ಯಕ್ತಿ, ಅಥವಾ ಇವ್ರ ಜೊತೆಗಿದ್ದರೆ ನನಗೆ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ, ಒಳ್ಳೆ ಅವಕಾಶಗಳಿದೆ, ಇವ್ರ ಜೊತೆಗಿದ್ರೇ ನನಗೆ ನೆಮ್ಮದಿ ಅನ್ನುವಂತಹ ರೀತಿಯಲ್ಲಿ ನಿಮ್ಮ ಪರ್ಸನ್ನ ಈ ವ್ಯಕ್ತಿ ಏನು ಮಾಡಿದ್ದಾರೆ, ಬಹಳಷ್ಟು ಅಟ್ರ್ಯಾಕ್ಟ್ ಮಾಡಿದ್ದಾರೆ ಅಂತ ಹೇಳಿ ತೋರಿಸುತ್ತೆ. ಸೊ ಮಾತುಗಳಿಂದ ನಿಮ್ಮ ಪರ್ಸನ್ಗೆ ಒಂದು ಒಳ್ಳೊಳ್ಳೆ ವಿಚಾರಗಳನ್ನು ಹೇಳೋದ್ರಿಂದ ಅವ್ರಿಗೆ ಒಳ್ಳೆ ಕೇರ್ ಮಾಡ್ತಿದ್ದೀನಿ ಅನ್ನುವಂತಹ ರೀತಿಯಲ್ಲಿ ಎಲ್ಲದರಲ್ಲೂ ಕೂಡ ನಿಮ್ಮ ಪರ್ಸನ್ನಿಗೆ ಏನು ಮಾಡ್ತಾ ಇದ್ದಾರೆ, ಇವರು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ದಟ್ಸ್ ವೈ ನಿಮ್ಮ ಪರ್ಸನ್ಗೆ ನೀವು ಏನೇ ಹೇಳಿದ್ರು, ಎಷ್ಟೇ ಕಣ್ಣೀರು ಹಾಕಿದ್ರು, ಇಲ್ಲಿ ನಾನು ನಿಮ್ಮ ಪರಿಸ್ಥಿತಿ ಹೇಗಿದೆ ನೋಡೋಣ. ನಿಮ್ಮ ಪರಿಸ್ಥಿತಿ ಹೇಗಿದೆ, ನಿಮ್ಮ ಎನರ್ಜಿ ಯಾವ ರೀತಿ ಇದೆ. ಎಸ್, ಕೆಲವರಲ್ಲಿ ಮದುವೆ ಆಗಿರೋರು ಕೂಡ ನೋಡ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ನಿಮ್ಮ ಪ್ರಯತ್ನಗಳು ಏನು ಸತತವಾಗಿ ನಡೀತಾನೆ ಇದೆ ಅಂತ ಹೇಳಿ ಇಲ್ಲಿ ತೋರಿಸುತ್ತೆ. ನಿಮ್ಮ ಪ್ರಯತ್ನಗಳು ಇಲ್ಲಿ ತೋರಿಸ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ, ಒಂದಷ್ಟು ನೀವು ಈ ವ್ಯಕ್ತಿಯ ವಿಚಾರವಾಗಿ ಅಥವಾ ನಿಮ್ಮ ಪರ್ಸನ್ ವಿಚಾರವಾಗಿ ಬಹಳಷ್ಟು ಆ್ಯಕ್ಷನ್ಸ್ಗಳನ್ನ ತೊಗೊಳ್ತಿದ್ದೀರಿ, ಅಥವಾ ಬಹಳಷ್ಟು ಮುಂದೆ ಹೋಗ್ತಾ ಇದ್ದೀರಿ, ಧೈರ್ಯಗೆಡ್ತಾ ಇಲ್ಲ. ನಿಮ್ಮ ಪರ್ಸನ್ ನಮ್ಮ ಜೊತೆಗೆ ಬಂದೇ ಬರ್ತಾರೆ ಅಥವಾ ಇದ್ದೇ ಇರ್ತಾರೆ, ಈ ವ್ಯಕ್ತಿ ಹೋಗ್ತಾರೆ ಅನ್ನುವಂತಹ ರೀತಿಯಲ್ಲಿ ನೀವು ಎಲ್ಲ ಪ್ರಯತ್ನಗಳನ್ನು ಕೂಡ ಪಡ್ತಿದ್ದೀರಿ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಏನಾಗ್ತದೆ, ಡೆವಿಲ್ ಕಾರ್ಡ್ ಬಂದಿರೋದ್ರಿಂದನೂ ಕೂಡ ನಿಮ್ಮ ಪರ್ಸನ್ ಒಂದಷ್ಟು ನೀವು ಎಷ್ಟೇ ಪ್ರಯತ್ನಗಳು, ದೈವಿಕವಾಗಿ ಪ್ರಯತ್ನಗಳು ಪಡ್ಬೋದು, ಅಥವಾ ಎಲ್ಲ ತುಂಬ ದೂರ ಟ್ರಾವೆಲ್ ಮಾಡಿಕೊಂಡು ಕೂಡ ನೀವು ಏನು ಮಾಡ್ತಿದ್ರಿ, ಇವರನ್ನು ಪಡ್ಕೊಳ್ಬೇಕು ಅನ್ನುವಂತಹ ರೀತಿಯಲ್ಲಿ ಆ ದೈವದ ಮೊರೆ ಎಲ್ಲ ಹೋಗ್ತಾ ಇದ್ದೀರಿ, ಹೌದು. ಬಟ್ ನಿಮ್ಮ ಎನರ್ಜಿ ಈಗಲೂ ಕೂಡ ತುಂಬಾ ಚೆನ್ನಾಗಿದೆ. ನಿಮ್ಮ ಪ್ರಯತ್ನಗಳು ಇಲ್ಲ ಅಂತಲ್ಲ, ಬಟ್ ಆದರೆ ಸ್ವಲ್ಪ ಈ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಆಗಿರ್ಬೋದು, ಅಥವಾ ಕೆಲವೊಂದು ವ್ಯಕ್ತಿಗಳ ಏನಿದೆಯಲ್ಲ ಅದಕ್ಕೆ ನೀವು ಏನು ಮಾಡ್ಕೊಳ್ಬೇಕು, ಅಥವಾ ನಿಮ್ಮ ಪರ್ಸನ್ಗೂ ನಿಮಗೂ ಏನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು, ದಯವಿಟ್ಟು ಅದ್ರ ಕಡೆ ಗಮನ ಹರಿಸಿ. ಸೊ ನೀವೇನು ಆಗತ್ತೆ, ಇಲ್ಲಿ ಈ ಥರ ಈ ನೆಗೆಟಿವ್ ಎನರ್ಜಿ ನೀವು ಏನು ಮಾಡಬೇಕಾಗತ್ತೆ, ಈ ಥರದ್ದು ಒಂದು ನೀವು ಇದನ್ನು ರಿಮೂವ್ ಮಾಡಿಸ್ಕೊಳ್ಳೋವರೆಗೂ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೀವಿಬ್ಬರು ಒಂದಾಗದೇ ಇರುವಂತಹ ರೀತಿಯಲ್ಲಿ ಒಂದಷ್ಟು ಹಿಪ್ನೋಟೈಸ್ ಮಾಡ್ದಂಗೆ ಇರುತ್ತೆ ಅಂತ ಹೇಳಿ ತೋರಿಸುತ್ತೆ. ಓಕೆ, ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಇಲ್ಲಿ ಈ ರೀಡಿಂಗ್ನಲ್ಲಿ ನಾನು ನೋಡೋದು ಏನು ಅಂತ ಹೇಳಿದ್ರೆ, ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ಅವ್ರು ತುಂಬ ಸಿಂಪತಿಯಲ್ಲಿದ್ದಾರೆ, ಹಾಗೆ ನಿಮ್ಮ ಪರ್ಸನ್ಗೆ ಅಟ್ರ್ಯಾಕ್ಟ್ ಮಾಡುವಂತಹ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಪರ್ಸನ್ಗೆ ನೀವು ಅವ್ರ ಬಗ್ಗೆ ಏನು ಹೇಳಿದ್ರು ಕೂಡ ಅವ್ರನ್ನ ನಂಬೋದಕ್ಕಾಗೋದಿಲ್ಲ, ಬಿಕಾಸ್ ಆಫ್ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಇದೆ. ಸೊ ಈ ವ್ಯಕ್ತಿ ಥರ್ಡ್ ಪಾರ್ಟಿ ದೂರ ಆಗೋದು ಸ್ವಲ್ಪ ಕಷ್ಟ ಇದೆ. ನೀವೇನಾದರೂ ಮನಸ್ಸು ಮಾಡಿ ನಿಮ್ಮಿಬ್ಬರನ್ನ ಪ್ರೊಟೆಕ್ಟ್ ಮಾಡಿಕೊಂಡು, ಅಥವಾ ನೀವು ಕ್ರಿಸ್ಟಲ್ ಮೂಲಕ ಆಗಿರ್ಬೋದು, ಅಥವಾ ಕೋಡ್ ಕಟ್ಟಿಂಗ್ಸ್
ಡ್ರಿಂಕ್ಸ್ ಮೂಲಕ ಆಗಿರ್ಬೋದು, ಈ ರೀತಿ ಎಲ್ಲ ಮಾಡಿಕೊಂಡ್ರಿ ಅಂತ ಹೇಳಿದ್ರೆ ಸ್ವಲ್ಪ ಬದಲಾಗುವಂತಹ ಸಾಧ್ಯತೆ, ಸ್ವಲ್ಪ ಟೈಮ್ ತೊಗೊಂಡು ಬದಲಾಗುವಂತಹ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ಬೋದು. ಸೊ ನಾನು ಈ ರೀಡಿಂಗಿಗೆ ನಾನು ಹೇಳಿರ್ತೀನಿ, ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ ಹಾಕ್ಕೊಳ್ಳಿ, ಪರ್ಸನ್ ರೀಕನೆಕ್ಟ್ ಆಗೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿ. ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಪರ್ಸನ್ ನೋಡೋಣ ಏನಾಗಿದೆ ಅಂತ ಹೇಳಿ. ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಓಕೆ, ನಾನೆಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಎಸ್, ಇಲ್ಲಿ ನಿಮ್ಮ ಪರ್ಸನ್ ಏನಿದಾರಲ್ವ, ಯಾವುದೇ ಥರ್ಡ್ ಪಾರ್ಟಿ ಆಗಿರ್ಬೋದು, ಏನೇ ಆಗಿರ್ಬೋದು, ಅವರ ವೇಲ್ ಇದ್ದರೂ ಕೂಡ ಇವರು ಒಂದಷ್ಟು ಥರ್ಡ್ ಪಾರ್ಟಿಗಳ ಕಣ್ಣು ಎಲ್ಲಿ ಅವ್ರ ಮೇಲೆ ಬೀಳುತ್ತೆ ಅನ್ನುವಂತಹ ಕೆಲವು ಅನುಮಾನಗಳು ನಿಮ್ಮ ಮೇಲೆ ನಿಮಗಿದೆ ಅಂತ ಹೇಳಿ ತೋರಿಸುತ್ತೆ. ಸೊ ಅದು ನಿಜಾನ ಸುಳ್ಳೋ ಅಂತ ಹೇಳಿ ಕೆಲವ್ರಿಗೆ ಕನ್ಫ್ಯೂಷನ್ಸ್ ಕೂಡ ಇರುತ್ತೆ. ಯಾವುದೊಂದು ಮೆಸೇಜ್ ಆಗಿರ್ಬೋದು, ಅಥವಾ ಯಾವುದೊಂದು ವಿಚಾರಗಳಾಗಿರ್ಬೋದು, ಅಥವಾ ಯಾವುದೊಂದು ಪಾಸ್ಟ್ ವಿಚಾರ ಆಗಿರ್ಬೋದು, ಅದನ್ನೇ ಇಟ್ಕೊಂಡು ದಯವಿಟ್ಟು ಈ ಕಾರ್ಡ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವ್ರು ಏನಾದರೂ ಲ್ಯಾಗ್ ಮಾಡ್ತಾ ಇದ್ರೆ ದಯವಿಟ್ಟು ಸ್ಟಾಪ್ ಮಾಡಿಪ್ಪ. ಯಾಕೆಂದರೆ ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅದನ್ನು ಸರಿಯಾಗಿ ಗೊತ್ತಿರುತ್ತೋ ಇಲ್ಲೋ ಗೊತ್ತಿಲ್ಲ, ಅದು ಯಾರೋ ಹೇಳಿದ ಕತೆಗಳೋ ಅಥವಾ ಯಾವುದೋ ಒಂದು ವಿಚಾರಗಳೋ ಅಥವಾ ಅವ್ರ ಪಾಸ್ಟ್ ವಿಚಾರನೋ ಅಥವಾ ಯಾವುದೋ ಒಂದು ಮೆಸೇಜಸ್ಸೋ ಅವ್ರ ಕಾಲ್ಸೋ ಏನೋ ಒಂದು ನೋಡ್ಬಿಟ್ಟಿರ್ತೀರಿ, ಅದನ್ನೇ ದೊಡ್ಡ ಲ್ಯಾಗ್ ಮಾಡೋಕ್ಕೆ ಹೋಗ್ತಿರ್ತೀರಿ. ದಯವಿಟ್ಟು ಆ ಥರದ್ದು ಏನಾದರೂ ಇತ್ತು ಅಂತ ಹೇಳಿದ್ರೆ ಸ್ಟಾಪ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಇವ್ರನ್ನ ಯಾವಾಗ್ಲೂ ಅಷ್ಟೇ ಒಂದು ರೀತಿಯಲ್ಲಿ ಇವ್ರನ್ನ ಎಷ್ಟು ಅನುಮಾನ ಮಾಡದೆ ಇವ್ರ ಬಗ್ಗೆ ನೀವು ಬಿಲೀವ್ ಇಡ್ತಿರೋ, ಇವ್ರು ತುಂಬಾ ಟ್ರಾನ್ಸ್ಪರೆಂಟ್ ಆಗಿರ್ತಾರೆ. ಓಕೆ, ಇವ್ರನ್ನೇನಾದರೂ ನೀವು ನಿಮ್ಮ ಮನಸ್ಸಿಗೆ ತೋಚದಂತೆ ನೀವೇನಾದರೂ ಇದ್ರಿ ಅಂತ ಹೇಳಿದ್ರೆ ಇವರು ಒಂದಷ್ಟು ಡಿಸ್ಟರ್ಬ್ ಆಗ್ತಾರೆ, ಹಾಗೆ ನಿಮ್ಮಿಂದ ಡಿಸ್ಟ್ರ್ಯಾಕ್ಟ್ ಕೂಡ ಆಗ್ತಾರೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಒಂದಷ್ಟು ನನಗಿಲ್ಲಿ ಪಾಸಿಟಿವ್ ಕಾರ್ಡ್ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ಹಿರಿತವಾಗಿ ಏನಾದರೂ ಮಾತಾಡ್ತಾ ಇದ್ದರೆ ಅದನ್ನು ಸ್ವಲ್ಪ ಕಂಟ್ರೋಲಿಗೆ ತೊಗೊಂಡು ಬನ್ನಿ. ಏನೇ ಇದ್ರೂ ಕೂಡ ಕ್ಲಿಯರ್ ಕಮ್ಯುನಿಕೇಟ್ ಮಾಡಿ ನೀವಿಬ್ಬರು ಕೂತ್ಕೊಂಡು, ನನಗೆ ನೀನು ಈ ಥರದ್ದು ಯಾರ ಜೊತೆಗೆ ಮಾತಾಡ್ತಾ ಇರೋದು ನನಗೆ ಈ ಥರ ಡೌಟ್ ಕ್ರಿಯೇಟ್ ಮಾಡ್ತಾ ಇದೆ, ಅಥವಾ ಈ ಥರ ನಿನ್ನ ಪಾಸ್ಟಲ್ಲಿ ಈ ರೀತಿ ಆಗಿದ್ರೂ ಕೂಡ ನೀನು ಈ ರೀತಿ ಮಾಡೋದು ನನಗಿಷ್ಟ ಆಗ್ತಾ ಇಲ್ಲ. ಅವ್ರೇನಾದರೂ ನಿಮಗೆ ಟೈಮ್ ಕೊಡದೇ ಇದ್ದರೆ ನೀವೇ ಅವ್ರಿಗೆ ಟೈಮ್ ಕೊಡಬೇಕು. ಆ ರೀತಿ ನೀವು ಇವ್ರನ್ನ ಪರಿವರ್ತನೆ ಮಾಡ್ಕೊಳ್ಬೋದು. ಹೌ ಕ್ಯಾನ್ ಇಟ್ ಪಾಸಿಬಲ್ ಮೇಡಮ್ ಅಂತ ಹೇಳಿದ್ರೆ, ನೀವು ಅವ್ರನ್ನ ಪದೇ ಪದೇ ಕಾಲ್ ಮಾಡೋದು ಅಥವಾ ಪದೇ ಪದೇ ಮೆಸೇಜಸ್ ಮಾಡೋದು, ಪದೇ ಪದೇ ಅವರಿಗೆ ಗಿಲ್ಟ್ ಕೊಡೋ ಥರ ಹಳೆಯ ವಿಷಯಗಳನ್ನು ಮಾತಾಡ್ತಾ ಇದ್ರೆ ಹ್ಯಾಪ್ ಮೋರೆ ಆಗಿಬಿಡ್ತೀರಿ ನೀವು. ಸೊ ದಟ್ಸ್ ವೈ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನೀವು ಇವರಿಂದ ಒಂದಷ್ಟು ಕಾಲ್ ಮೆಸೇಜಸ್ನ ಕಂಟ್ರೋಲಿಗೆ ತೊಗೊಂಡು ಬನ್ನಿ. ಇವರೇನಾದರೂ ಕೂತ್ಕೊಂಡು ಮಾತಾಡೋದಕ್ಕೆ ಸಿದ್ಧರಾಗಿದ್ದರೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ನೀವಿಬ್ಬರು ಕೂತು ಮಾತಾಡಿ, ನನಗೆ ಈ ರೀತಿ ಅನುಮಾನಗಳಿದೆ, ಈ ರೀತಿ ಆಗ್ತಾ ಇದೆ, ಇದು ನಿಜಾನ ಸುಳ್ಳು ಅಂತ ಹೇಳಿ ನೀವೇ ಇವ್ರ ಹತ್ರ ಇಂಡಿಪೆಂಡೆಂಟಾಗಿ ಕೂತ್ಕೊಂಡು ಮಾತಾಡಬೇಕಾಗತ್ತೆ. ಅದನ್ನು ಬಿಟ್ಟು ನಿಮ್ಮ ಮನಸ್ಸಿಗೆ ಬಂದಂತೆ ಮೆಸೇಜಸ್ಗಳನ್ನು ಹಾಕೋದು ಅಥವಾ ಮನಸ್ಸಿಗೆ ಬಂದಂಗೆ ಮಾತನಾಡೋದು, ಈ ರೀತಿ ಎಲ್ಲ ಮಾಡಿಕೊಂಡ್ರೆ ನಿಮ್ಮ ಪರ್ಸನ್ನನ್ನು ನೀವೇ ಕಳ್ಕೊಳ್ಬೇಕಾಗತ್ತೆ. ಅವರನ್ನು ಅವ್ರಿಗೆ ನೀವೇ ಮೈಂಡ್ ಡೈವರ್ಟ್ ಮಾಡುವಂತಹ ರೀತಿಯಲ್ಲೂ ಕೂಡ ಇರುತ್ತೆ ಅಂತ ಹೇಳಿ ತೋರಿಸುತ್ತೆ. ಸೊ ಇಲ್ಲಿ ಈ ವ್ಯಕ್ತಿ ಏನು ಅಂತ ಹೇಳಿದ್ರೆ, ನಿಮ್ಮ ಪರ್ಸನ್ ಏನು ಅಂತ ಹೇಳಿದ್ರೆ, ಇವರು ಒಂಥರ ಲೀಡರ್ಶಿಪ್ ಕ್ವಾಲಿಟಿ ಇರುವಂತಹ ವ್ಯಕ್ತಿ. ಅಂದರೆ ನಾನು ಹೇಳಿದ್ದು ಕೇಳಬೇಕು, ನನಗೆ ಹೇಳಿದ್ದು ಕೇಳಿಲ್ಲ ಅಂತ ಹೇಳಿದ್ರೆ ನೀನಲ್ಲ, ಯಾರು ಬಂದ್ರೂ ನಾನು ಏನೋ ಕೂತು ಮಾತಾಡುವಂತಹ ವ್ಯಕ್ತಿ ಅಲ್ಲ ಅನ್ನುವಂತಹ ರೀತಿಯಲ್ಲಿ ಅವ್ರು ಹೇಳಿದ್ದು ಫಸ್ಟ್ ಕೇಳಬೇಕು ನೀವು. ಸೊ ಈ ಥರ ಕ್ವಾಲಿಟೀಸ್ ಇರುವಂತಹ ವ್ಯಕ್ತಿಗಳು ಏನಾಗ್ಬಿಡ್ತಾರೆ ಅಂತ ಹೇಳಿದ್ರೆ, ಅವ್ರನ್ನ ನೀವು ಪ್ರೀತಿಯಿಂದ ಹ್ಯಾಂಡಲ್ ಮಾಡಬೇಕಾಗತ್ತೆ. ಅಥವಾ ನಿಮ್ಮ ಮೈಂಡಲ್ಲಿ ಏನು ನೋಡ್ತಾ ಇದೆ, ಇದು ನಿಜನಾ ತಪ್ಪಾ ಸುಳ್ಳ, ಅದನ್ನು ಫಸ್ಟ್ ಕ್ಲಾರಿಫೈ ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ಬಿಟ್ಟು ನಿಮ್ಮ ಮನಸ್ಸಿಗೆ ಬಂದಂತೆ ಇವ್ರನ್ನ ಏನಾದರೂ ಇದು ಮಾಡೋಕ್ಕೆ ಹೋದರೆ ಇವ್ರ ಕೆಲಸದಲ್ಲಿ ಬ್ಯುಸಿ ಆಗೋದು ಸಾಧ್ಯತೆ ಇರುತ್ತೆ, ಅಥವಾ ಇವರ ವೈಯಕ್ತಿಕ ವಿಚಾರದಲ್ಲಿ ಬ್ಯುಸಿಯಾಗಿ ಮತ್ತು ನಿಮಗೆ ಟೈಮ್ ಕೊಡೋದ್ರಲ್ಲಿ ತುಂಬಾ ದಿನಗಳು ಹಿಡಿದೋಗ್ಬಿಡುತ್ತೆ ಅಂತ ಹೇಳಿ ತೋರಿಸುತ್ತೆ. ಬಿಕಾಸ್ ಯಾಕೆ ಇದನ್ನು ನಾನು ಮೇಜರಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ವ್ಯಕ್ತಿ ಒಂದಷ್ಟು ಫಿನಾನ್ಷಿಯಲಿ ಆಗಿರಬಹುದು, ಹಾಗೆ ವರ್ಕೋಹಾಲಿಕ್ ಅಂತ ಹೇಳ್ತೀವಿ ನಾವು. ಆ ವರ್ಕೋಹಾಲಿಕ್ ಆಗಿರೋದ್ರಿಂದ ಕೆಲಸ, ಶ್ರಮ, ಗೋಲ್, ಪರ್ಸ್ನಲ್ ಲೈಫು ಅಥವಾ ಅವರ ಏನಿದೆ ಅವರ ಜವಾಬ್ದಾರಿಗಳು, ಅವರು ಸಮಾಜಕ್ಕೆ ಒಂದು ಒಳ್ಳೆಯ ಹೆಸರು ತಗೊಂಡಿರುವಂತಹ ವ್ಯಕ್ತಿಯಾಗಿರೋದ್ರಿಂದ ಅವ್ರಿಗೇನಾದರೂ ಸ್ವಲ್ಪ ಹೆಸರು ಕೆಡುವಂತಹ ಏನಾದರೂ ತಲೆನೋವುಗಳಾಗಿತ್ತು ಅಂತ ಹೇಳಿದ್ರೆ ಅವರಲ್ಲಿ ಇರೋದಿಲ್ಲ, ಅಥವಾ ನಿಮಗೆ ಟೈಮ್ ಕೊಡೋದು ಇಲ್ಲ, ಅಥವಾ ನೀವು ಏನು ಹೇಳ್ತಿದ್ರಿ ಥರ್ಡ್ ಪಾರ್ಟಿ ಸಿಚುವೇಶನ್ ಮತ್ತೊಂದು ಏನು ಕೇಳಿದ್ರು ಕೂಡ ಅವ್ರ ಹತ್ರ ಉತ್ತರ ಇಲ್ದಿರುವಂತಹ ರೀತಿಯಲ್ಲಿ ಎದ್ದೋಗ್ಬಿಡ್ತಾರೆ. ಸೊ ಇದನ್ನೆಲ್ಲ ಪಾಸ್ಟಲ್ಲಿ ಆಗಿರಬಹುದು. ಥರ್ಡ್ ಪಾರ್ಟಿ ಸಿಚುವೇಶನ್ನಿಂದ ನೀವು ಮಾನಸಿಕವಾಗಿ ಪಾಸ್ಟಲ್ಲಿ ಕುಗ್ಗಿರಬಹುದು, ಏನೇ ಆಗಿರಬಹುದು, ಬಟ್ ಅದೇ ಇರುತ್ತೆ, ಅದೇ ಕಂಟಿನ್ಯೂ ಆಗುತ್ತಾ ಅಂತ ಹೇಳಿದ್ರೆ ನೋ ವೇ.
ಇವರಿಗೆ ಆ ಥರ್ಡ್ ಪಾರ್ಟಿಗೇ ಒತ್ತು ಕೊಡುವಂತಹ ಏನು ಟೈಮ್ನಲ್ಲಿ ಇವ್ರು ಇಲ್ಲ. ನೀವು ಅಂದ್ಕೊಳ್ಬೋದು ಇವರು ಅವ್ರ ಜೊತೆಗೆ ಇದ್ದ ಕೂಡಲೇ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಹೇಳಿ. ಸೊ ಇಲ್ಲಿ ನೀವು ಮಂಗ ಆಗ್ತಿದ್ದೀರಿ, ಇಲ್ಲಿ ನೀವು ತುಂಬಾ ಏನು ಡಿಪ್ರೆಷನ್ಗೆ ಹೋಗುವಂಥದ್ದು, ಅಥವಾ ನೈಟ್ ಮರ್ಸಿ ಅಂತ ಹೇಳ್ತೀವಲ್ಲ ನಾವು, ಸಡನ್ನಾಗಿ ರಾತ್ರಿ ಹೊತ್ತು ಅದೇ ಗಮನಕ್ಕೆ ಈ ರೀತಿ ಆಗಿರ್ಬೋದೇನೋ ಅಂತೇಳಿ ಸರಿಯಾದ ರೀತಿಯಲ್ಲಿ ನಿದ್ದೆ ಮಾಡದೆ ನಿಮ್ಮ ಆರೋಗ್ಯನ ನೀವೇ ಹಾಳು ಮಾಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಸೊ ಥರ್ಡ್ ಪಾರ್ಟಿ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳಿದ್ರೆ ನೋವೇಪ್ಪ, ಅವ್ರು ನಿಮ್ಮನ್ನ ಹೆಂಗೆ ಇಟ್ಟಿದ್ದಾರೆ, ಆ ಥರ್ಡ್ ಪಾರ್ಟಿ ವಿಚಾರದಲ್ಲಿ ಏನೋ ಮಾತಾಡಿರ್ಬೋದು ಅಥವಾ ಓಡಾಡ್ತಿರ್ಬೋದು ಅಥವಾ ಏನೋ ಇರ್ಬೋದು. ಬಟ್ ಆದರೆ ಇದು ತುಂಬ ಮೇಜರ್ ಆಗಿ ನಾನು ಯಾವುದು ತೊಗೊಂಡು ಹೋಗೋದಿಲ್ಲ. ಚಿಕ್ಕ ಚಿಕ್ಕ ವಿಚಾರಗಳು, ಚಿಕ್ಕ ಚಿಕ್ಕ ಅನುಮಾನಗಳು ತಲೆಯಲ್ಲಿ ಏನಾದರೂ ಓಡ್ತಾ ಇದ್ರೆ ದಯವಿಟ್ಟು ಅದರಿಂದ ತಲೆಯಿಂದ ತೆಗೆದು ಹಾಕಿ, ಇಲ್ಲಾಂದರೆ ತುಂಬ ಪ್ರಾಬ್ಲಮ್ನ ನೀವು ಹ್ಯಾಂಡಲ್ ಮಾಡಬೇಕಾಗತ್ತೆ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.